ದ್ರಾವಿಡ ಭಾಷೆಗಳು ಅಂತಂದ್ರೆ ಬೇರುಗಳು ಒಂದೇ, ಕವಲುಗಳು ಬೇರೆ ಬೇರೆ. ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಇವೆಲ್ಲ ಭಾಷಾ ಕುಟುಂಬಗಳು. ಆದರೆ ಇದೆಲ್ಲದರ ಪರಿವೇ ಇಲ್ಲದ ನಟ ಕಮಲ್ ಹಾಸನ್ ಭಾಷಾ ವಿವಾದದ ಕಿಚ್ಚು ಹೊತ್ತಿಸಿದ್ದಾರೆ. ಸಿನಿಮಾ ಪ್ರಚಾರಕ್ಕೆ ಬಂದ್ವಾ ಹೋದ್ವಾ ಅಂತ ಇರಲಾರದೆ ಇರುವೆ ಬಿಟ್ಕೊಂಡಿದ್ದಾರೆ. ಥಗ್ ಲೈಫ್ ಅನ್ಕೊಂಡು ಬಂದು ಕನ್ನಡಿಗರ ಕೋಪಾಗ್ನಿಗೆ ಗುರಿಯಾಗಿದ್ದಾರೆ. அதில் தமிழிலிருந்து பிறந்தது தான் உங்கள் பாஷை. ಕನ್ನಡ ಭಾಷೆಗೆ ಬಹಳ ದೀರ್ಘಕಾಲದ ಇತಿಹಾಸ ಇದೆ. ಪಾಪ ಅವ್ರಿಗೆ ಗೊತ್ತಿಲ್ಲ. ಅವನೊಬ್ಬ ತಲೆ ತಿರ್ಕ. ಕನ್ನಡಿಗರು ನಿಮ್ಗೆ ಏನಾದ್ರು ದ್ರೋಹ ಮಾಡಿದಾರ? இது அந்த ஊரில் இருக்கும் என் குடும்பம். அதனால தான் அவர் இங்கே வந்திருக்காரு. அதனால தான் நான் பேச்சை ஆரம்பிக்கும் பொழுது நான் உயிரே உறவே தமிழே என்று ஆரம்பித்தேன். அதில் தமிழிலிருந்து பிறந்தது தான் உங்கள் பாஷை. அதனால நீங்களும் அதில் உட்படுவீர்கள். ಕೇಳಿದ್ರಲ್ಲ, ನಟ ಕಮಲ್ ಹಾಸನ್ ಮಾತುಗಳನ್ನ. ಹೊಗಳಿಕೆಗೂ ಭಾಷೆಗಳ ಮೂಲಗಳಿಗೂ ವ್ಯತ್ಯಾಸ ಗೊತ್ತಿರದ ಈ ನಟ ತಮಿಳೇ ತಾಯಿ ಎಂಬ ಭ್ರಮೆಯಲ್ಲೇ ಇಷ್ಟು ದಿನ ಸಿನಿಮಾ ರಂಗದಲ್ಲಿ ಇದ್ರು ಅನ್ನೋದು ದುರ್ದೈವದ ಸಂಗತಿ. ಇದೀಗ ತಲೆಯಲ್ಲಿ ಎಳ್ಳಷ್ಟು ಭಾಷಾ ಜ್ಞಾನ ಇಲ್ಲದ ಈ ನಟನ ಮಾತಿಗೆ ಕನ್ನಡಿಗರು ಕೆಂಡವಾಗಿದ್ದಾರೆ. ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಎಂದ ಕಮಲ್ ಹಾಸನ್. ಥಗ್ ಲೈಫ್ ನಟನ ಮಾತಿಗೆ ಕನ್ನಡಿಗರ ತೀವ್ರ ವಿರೋಧ. ಅಕ್ಕಪಕ್ಕದ ರಾಜ್ಯಗಳಿಗೆ ಕನ್ನಡ ಭಾಷೆ, ನಾಡು, ನುಡಿ, ಗಡಿಯನ್ನ ಕೆಣಕಿದಿದ್ರೆ ತಿಂದ ಅನ್ನ ಮೈಗತ್ತಲ್ಲ ಅನ್ಸುತ್ತೆ. ಇದೀಗ ನಂದಲ್ಲಿಡ್ಲಿ ನಂದಗೋಪಾಲ ಅಂತ ನಟ ಕಮಲ್ ಹಾಸನ್ ವಿವಾದವನ್ನ ಮೈ ಮೇಲೆ ಎಳೆದುಕೊಂಡಿದ್ದಾರೆ. ತಮಿಳಿಂದ ಕನ್ನಡ ಹುಟ್ಟಿದ್ದು ಎಂಬ ಕಮಲ್ ಮಾತುಗಳು ಕನ್ನಡ ಪರ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಕಮಲ್ ಹಾಸನ್ಗೆ ಕಪ್ಪು ಮಸಿ ಬಳಿಯಲು ಕರವೇ ನಿರ್ಧರಿಸಿತ್ತಂತೆ. ಅಷ್ಟರಲ್ಲೇ ಕಮಲ್ ಹಾಸನ್ ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ. ನಿಮ್ಮ ಸಿನಿಮಾ ಬ್ಯಾನ್ ಮಾಡಬೇಕಾಗತ್ತೆ ಅಂತ ಕರವೇ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ ಕಿಡಿನುಡಿಯಾಡಿದ್ದಾರೆ. ಕನ್ನಡ ಚಿತ್ರರಂಗದ ಪರವಾಗಿ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ಕಮಲ್ ಹಾಸನ್ ಚಿತ್ರವನ್ನ ಬ್ಯಾನ್ ಮಾಡಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದೀವಿ. ಬ್ಯಾನ್ ಮಾಡಿಲ್ಲ ಅಂದ್ರೆ ಯಾವುದೇ ಮಾಲ್ಗಳಲ್ಲಿ, ಥಿಯೇಟರ್ಗಳಲ್ಲಿ ಚಿತ್ರ ಬಿಡುಗಡೆ ಆಗಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ವ್ಯಾಪ್ತಿ ಅವಕಾಶವನ್ನ ಕೊಡಲ್ಲ. ನಿನ್ನೆನೂ ಸಹ ಅವರು ಕಾರ್ಯಕ್ರಮವನ್ನ ಸಮಯವನ್ನ ಬದಲಾವಣೆ ಮಾಡಿ ನಮಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡಿದ್ದಾರೆ. ಇಲ್ಲ ಅಂದ್ರೆ ನಿನ್ನೆನೆ ಅವರಿಗೆ ನಾವು ತಕ್ಕ ಶಾಸ್ತಿಯನ್ನ ಮಾಡ್ತಾ ಇದ್ದೀವಿ. ಕನ್ನಡಿಗರು ನಿಮ್ಗೆ ಏನಾದ್ರು ದ್ರೋಹ ಮಾಡಿದಾರ? ಇಲ್ಲೇ ಸಂಪಾದನೆ ಮಾಡ್ತೀರಾ, ಇಲ್ಲೇ ಕರ್ನಾಟಕದಲ್ಲಿ ನಿಮ್ಗಲ್ಲಿ ತಮಿಳ್ ಸಿನಿಮಾ ಓಡದೇ ಇದ್ದವಾಗ ಕನ್ನಡ ಸಿನಿಮಾಕ್ಕೆ ಬೆಂಬಲ ಕೊಟ್ಟು ನಿಮ್ಗೆ ಜೀವನವನ್ನ ಕೊಟ್ಟಂತವರು ಕನ್ನಡಿಗರು. ಬೆಳಗಾವಿಯಲ್ಲಿ ಕಮಲ್ ಹಾಸನ್ ವಿರುದ್ಧ ಪ್ರತಿಭಟನೆ. ಬೆಳಗಾವಿಯಲ್ಲಿ ತಮಿಳು ನಟ ಕಮಲ್ ಹಾಸನ್ ವಿರುದ್ಧ ಭಾರೀ ಪ್ರತಿಭಟನೆ ನಡೆದಿದೆ. ನಗರದ ಐನಾಕ್ಸ್ ಚಿತ್ರಮಂದಿರದ ಬಳಿ ಕರವೇ ನಾರಾಯಣಗೌಡ ಬಣ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದೆ. ಕಮಲ್ ಹಾಸನ್ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಬೆಂಕಿ ಹಚ್ಚಿ ಕನ್ನಡ ಪರ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ. ಕಮಲ್ ಕ್ಷಮೆ ಕೇಳಬೇಕು ಅಂತ ಒತ್ತಾಯಿಸಿದ್ದಾರೆ. ಮೈಸೂರಿನಲ್ಲೂ ತಮಿಳು ನಟನ ವಿರುದ್ಧ ಆಕ್ರೋಶ. ಶಿವಣ್ಣನ ಹೊಗಳುವ ಭರದಲ್ಲಿ ಕಮಲ್ ಹಾಸನ್ ಆಡಿದ್ದ ತಳಬುಡವಿಲ್ಲದ ಮಾತು ಮೈಸೂರಿನ ಜನರಿಗೂ ಕೋಪ ತರಿಸಿದೆ. ಹೀಗಾಗಿ ಕಮಲ್ ವಿರುದ್ಧ ನಗರದ ಹಳೆ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಮೈಸೂರು ಕನ್ನಡ ಸೇನಾ ಪಡೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ರಾಜ್ಯದಲ್ಲಿ ಕಮಲ್ ಹಾಸನ್ ರನ್ನ ಬ್ಯಾನ್ ಮಾಡುವಂತೆ ಆಗ್ರಹಿಸಿದ್ರು. ಕಮಲ್ ಹಾಸನ್ಗೆ ಕನ್ನಡದ ಇತಿಹಾಸ ಗೊತ್ತಿಲ್ಲ ಎಂದ ಸಿಎಂ. ತಲೆ ತಿರುಕ, ಹುಚ್ಚ, ನಗರ ನಕ್ಸಲ್ ಎನ್ನುತ್ತಾ ಅಶೋಕ್ ಕೆಂಡ. ಕಮಲ್ ಹಾಸನ್ ಮಾತನ್ನ ಸಿಎಂ ಸಿದ್ದರಾಮಯ್ಯ ಖಂಡಿಸಿದ್ದಾರೆ. ಪಾಪ ಕಮಲ್ ಹಾಸನ್ಗೆ ಕನ್ನಡ ಭಾಷೆಯ ಇತಿಹಾಸ ಗೊತ್ತಿಲ್ಲ ಅಂತ ಲೇವಡಿ ಮಾಡಿದ್ದಾರೆ. ಕಮಲ್ ಹಾಸನ್ ಒಬ್ಬ ತಲೆ ತಿರುಕ, ಹುಚ್ಚ, ನಗರ ನಕ್ಸಲ್ ಅಂತ ವಿಪಕ್ಷ ನಾಯಕ ಅಶೋಕ್ ಕಟು ಪದಗಳಲ್ಲಿ ಹರಿಹಾಯ್ದಿದ್ದಾರೆ. ಕಮಲ್ ಮಾತನ್ನ ಒಪ್ಪಲ್ಲ ಅಂತ ಸಚಿವ ಸಂತೋಷ್ ಲಾಡ್ ಖಂಡಿಸಿದ್ದಾರೆ. ಕನ್ನಡ ಭಾಷೆಗೆ ಬಹಳ ದೀರ್ಘಕಾಲದ ಇತಿಹಾಸ ಇದೆ. ಪಾಪ ಅವ್ರಿಗೆ ಗೊತ್ತಿಲ್ಲ. ಕನ್ನಡ ಭಾಷೆಗೆ ಬಹಳ ದೀರ್ಘಕಾಲದ ಇತಿಹಾಸ ಇದೆ. ಪಾಪ ಅವ್ರಿಗೆ ಗೊತ್ತಿಲ್ಲ. ಅವನೊಬ್ಬ ತಲೆ ತಿರ್ಕ, ಹುಚ್ಚ. ಅವನಿಗೆ ಕನ್ನಡ ಸಿನಿಮಾದಲ್ಲಿ ಭಾಳಷ್ಟು ಅವಕಾಶಗಳನ್ನು ನಮ್ಮ ಕನ್ನಡ ಪ್ರೊಡ್ಯೂಸರ್ಸು, ನಿರ್ದೇಶಕರು ಕೊಟ್ಟಿದ್ದಾರೆ. ಆ ಋಣ ತೀರ್ಸೋಕ್ಕಾದರೂ ಅವ್ನು ನ್ಯಾಯವಾಗಿ ಮಾತಾಡಬೇಕಾಗಿ. ಕನ್ನಡ ಪ್ರಾಚೀನ ಭಾಷೆನೇ ಅಲ್ಲ,
ಈ ಥರದೆಲ್ಲ ನುಡಿಮುತ್ತುಗಳನ್ನು ಹೇಳಿರೋದನ್ನು ನೋಡಿದ್ರೆ ಅವನೊಬ್ಬ ನಗರ ನಕ್ಸಲ್ ಥರನೇ. ಕರ್ನಾಟಕದವರು, ನಾವು ಕನ್ನಡಿಗದವರು, ನಮಗೆ ನಮ್ಮ ನೆಲ ಮೇಲೆ, ನಮ್ಮ ಏನು ಲ್ಯಾಂಗ್ವೇಜ್ ಮೇಲೆ, ನಮಗೆ ಅದರ ಮೇಲೆ ಅಭಿಮಾನ ಇದೆ. ಅವ್ರು ಹಂಗೆ ಮಾತನಾಡಿರ್ತಕ್ಕಂಥದ್ದು ಏನು ನಾನು ನೋಡಿಲ್ಲ. ಬಟ್ ಆ ಥರ ನಮ್ಮ ಕನ್ನಡಿಗರಿಗೆ, ಕನ್ನಡ ಲ್ಯಾಂಗ್ವೇಜಿಗೆ ಏನು ನಾವು ಧಕ್ಕೆ ಬರ್ತಕ್ಕಂಥ ಮಾತಾಡಿದ್ರೆ ಅದನ್ನ ಖಂಡಿಸ್ತೇನೆ ನಾನು. ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಒಂದೇ ತಾಯಿಯ ಮಕ್ಕಳಂತೆ. ಆದ್ರೆ ತಮಿಳು ತಾಯಿಯನ್ನು ಮಾತನ್ನ ಒಪ್ಪಲು ಸಾಧ್ಯವಿಲ್ಲ. ಕನ್ನಡಕ್ಕೂ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಇದನ್ನೆಲ್ಲ ಅರಿಯದ ಕಮಲ್ ಹಾಸನ್ ಭಾಷಾ ಕಿಚ್ಚು ಹೊತ್ತಿಸಿದ್ದಾರೆ. ಇದೀಗ ಅವರ ಸಲ್ಲದ ಮಾತಿನಿಂದ ಥಗ್ ಲೈಫ್ ಚಿತ್ರಕ್ಕೂ ಎಫೆಕ್ಟ್ ಆಗೋದಂತೂ ಸತ್ಯ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.